ನಮಸ್ಕಾರ ವೀಕ್ಷಕರೇ, ಚಿಣ್ಣರ ಜ್ಞಾನಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ, ಇತಿಹಾಸ ಸೃಷ್ಟಿಸುವ ಕ್ಷಣ ಬಂದೇ ಬಿಟ್ಟಿತು. ನೋಡೋಣ ಬನ್ನಿ. 1000 ಕಂಠಗಳಲ್ಲಿ ನಮ್ಮ ಮನೆಯಿಂದ ಭಾಗವಹಿಸುತ್ತಿರುವ ಕಂಠಗಳು. ಮೊದಲು ನಮಗೆ ಸಹಕರಿಸಿದವರಿಗೆ ವಂದಿಸಿ, ನಂತರ ನಮಗೆ ಸೂಚಿಸಿರುವ ಕೌಂಟರ್ಗೆ ಹೋಗಿ ರಿಜಿಸ್ಟರ್ ಮಾಡಿ ಶಾಲು ಬ್ಯಾಡ್ಜ್ ತೆಗೆದುಕೊಂಡೆವು. ಅಲ್ಲಿಯೇ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ದರು. ಅದನ್ನು ಸೇವಿಸಿ ವೇದಿಕೆಯ ಬಳಿಗೆ ತೆರಳಿದೆವು. ವೇದಿಕೆಯ ಸಿದ್ಧತೆ ನೋಡಿ ಎಷ್ಟು ಅದ್ಭುತವಾಗಿದೆ. ವೇದಿಕೆಯ ಮುಂಭಾಗದಲ್ಲಿ ಫೋಟೋಶೂಟ್ ನಡೆಸಿ ವೇದಿಕೆಗೆ ತೆರಳಿದೆವು. ಎಲ್ಲ ಗಣ್ಯರ ಮಠಾಧೀಶರ ಆಗಮನವಾಯಿತು. ನಂತರ ಅವರಿಂದ ನಮಗೆ ಆಶೀರ್ವಾದ ದೊರಕಿತು. ಮೊದಲು ಪಹಲ್ಗಾಮಲ್ಲಿ ಮೃತರಾದವರಿಗೆ ಮೌನಾಚರಣೆ ಸಲ್ಲಿಸಿ ಕಾರ್ಯಕ್ರಮ ಆರಂಭವಾಯಿತು. ಬಸವಣ್ಣನ ಪುತ್ಥಳಿಗೆ, ವಚನದ ಕಟ್ಟುಗಳಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲ ಧರ್ಮದ ಗುರುಗಳು ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ನಾವೆಲ್ಲರೂ ಆಡಲಿರುವ 1000 ವಚನದ ಪುಸ್ತಕಗಳನ್ನು ನಮ್ಮ ಕೈಯಲ್ಲಿಯೇ ಬಿಡುಗಡೆ ಮಾಡಿಸಿದರು. ನಾವೆಲ್ಲರೂ ಕಾಯುತ್ತಿದ್ದ ಐತಿಹಾಸಿಕ ಸಮಯ ಬಂದೇ ಬಿಟ್ಟಿತು. 1381 ಜನ ಒಂದೇ ವೇದಿಕೆಯಲ್ಲಿ ಹಾಡುತ್ತಿರುವುದನ್ನು ಕೇಳುವುದು ಎಷ್ಟು ರೋಮಾಂಚಕಾರಿಯಾಗಿರುತ್ತೆ ನೋಡೋಣ ಬನ್ನಿ. 1381 ಜನ ಆಡಲು ಸಿದ್ಧರಾಗಿದ್ದರೆ, ಮತ್ತೊಂದು ಕಡೆ 5000ದಿಂದ 6000ಕ್ಕೂ ಹೆಚ್ಚು ಜನ ಕೇಳಲು ಕಾತುರದಿಂದ ಕಾಯುತ್ತಿದ್ದಾರೆ ನೋಡಿ. ಈ ರೀತಿ 38 ವಚನಗಳನ್ನು ಆಡಿದೆವು. ನಂತರ ಭಾಗವಹಿಸಿದ ಎಲ್ಲರಿಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದರು. ಇಷ್ಟೆಲ್ಲ ಸಂಭ್ರಮ ಮುಗಿದ ನಂತರ ನಮಗೆ ಮತ್ತೊಂದು ಸಂಭ್ರಮ ಕಾದಿತ್ತು. ಅದುವೇ ನೃತ್ಯ. ಎಲ್ಲರೂ ಸೇರಿ ನೃತ್ಯವನ್ನು ಮಾಡಿದೆವು.
ಇಷ್ಟೆಲ್ಲ ಮುಗಿದ ನಂತರ ಪ್ರಸಾದದ ವ್ಯವಸ್ಥೆ ಮಾಡಿದ್ದರು. ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ತೆರಳಿದವು. ನಾವೇ ವೇದಿಕೆಯ ಮೇಲೆ ಇದ್ದ ಕಾರಣದಿಂದ ವಿವರವಾಗಿ ವಿಡಿಯೋವನ್ನು ಮಾಡೋಕ್ಕೆ ಆಗಿಲ್ಲ. ಸಂಕ್ಷಿಪ್ತವಾಗಿ